Hello dear students. In this video we will discuss on the topic of seating arrangements. Okay, seating arrangements. ಈ ಟಾಪಿಕ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ ಬನ್ನಿ. ಓಕೆ, ಬನ್ನಿ ಪ್ರಶ್ನೆನ ನೋಡೋಣ ಹೇಗಿರುತ್ತೆ. ಎ ಬಿ ಸಿ ಡಿ ಮತ್ತು ಇಗಳು ವೃತ್ತಾಕಾರದಲ್ಲಿ. ಓಕೆ, ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಇರುತ್ತೆ. ಒಂದು ವೃತ್ತಾಕಾರ, ಇನ್ನೊಂದು ನಾರ್ಮಲ್ ಸೀಟಿಂಗ್ ಅರೇಂಜ್ಮೆಂಟ್. ಓಕೆ, ವೃತ್ತಾಕಾರ ಅಂದ್ರೆ ಸರ್ಕ್ಯುಲರ್ ಅರೇಂಜ್ಮೆಂಟ್. ಸೊ ವೃತ್ತಾಕಾರ ಮೀನ್ಸ್ ಸರ್ಕ್ಯುಲರ್, ಸಿಟಿಂಗ್ ಅರೌಂಡ್ ಎ ಸರ್ಕಲ್. ಸೊ ಈ ತರ ಇರುತ್ತೆ. ಇನ್ನೊಂದು ಲೀನಿಯರ್. ಲೀನಿಯರ್ ಅಂದ್ರೆ ಈ ತರ 1 2 3 4 ಈ ತರ ಕುತ್ಕೊಂಡಿದ್ದಾರೆ ಅಂತ. ವೃತ್ತಾಕಾರ ಅಂದ್ರೆ ಇಲ್ಲಿ 1 2 3 4 5 ಈ ತರ ಕುತ್ಕೊಂಡಿದ್ದಾರೆ ಅಂತ. ಓಕೆನಾ? ಬಿ ಯು ಸಿ ಅಂಡ್ ಡಿ ಗಳ ಮಧ್ಯದಲ್ಲಿ ಕುಳಿತಿದ್ದಾನೆ. ಬಿ ಇಸ್ ಬಿಟ್ವೀನ್ ಸಿ ಅಂಡ್ ಡಿ. ಫಸ್ಟ್ ವೃತ್ತಾಕಾರ, ಸರ್ಕಲ್ ಮೀನ್ಸ್ ವಿ ವಿಲ್ ಡ್ರಾ ಸರ್ಕಲ್. ದಟ್ಸ್ ಇಟ್, ಸಿಂಪಲ್. ಫಸ್ಟ್ ವಿ ವಿಲ್ ಡ್ರಾ ಸರ್ಕಲ್. How many members? A, B, C, D, 5 members. So put 5 numbers anywhere, for 5 places. This is 5 plus 1, 2, 3, 4, one more here. Any place you can put. ಎಲ್ಲಾದ್ರೂ ಆಯ್ತು, 5 ಒಂದು ಅಂದಾಜಲ್ಲಿ ಇಟ್ಕೊಳ್ಳಿ. ಓಕೆನಾ? ಈಗ ಬರೋಣ ಫಸ್ಟ್. B is between C and D. ಎಲ್ಲಾದ್ರೂ ಒಂದ್ ಕಡೆ ಬರೀರಿ, ಪರವಾಗಿಲ್ಲ. B ಅಂತ ಬರೀರಿ. ಸರ್ಕ್ಯುಲರ್ ಅರೇಂಜ್ಮೆಂಟ್ ಆಗಿರೋದ್ರಿಂದ ಏನು ಚಿಂತೆ ಮಾಡಂಗಿಲ್ಲ. ಓಕೆ, ಆಲ್ ಆರ್ ಫೇಸಿಂಗ್ ದ ಸೆಂಟರ್ ಅಂದ್ರೆ ಎಲ್ಲರೂ ಈ ಕಡೆ ಹುಡುಕ್ತಾ ಇದ್ದಾರೆ. ಫೇಸಿಂಗ್ ದ ಸೆಂಟರ್, ದೇ ಆರ್ ಆಲ್ ಲುಕಿಂಗ್ ಅಟ್ ದ ಸೆಂಟರ್. ಸೆಂಟರ್ ಇಲ್ಲಿರುತ್ತೆ, ಎಲ್ಲರೂ ಈ ಕಡೆ ನೋಡ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತಪ್ಪ, ವಾಟ್ ಈಸ್ ಇಂಪಾರ್ಟೆಂಟ್ ಅಂದ್ರೆ ಯು ಶುಡ್ ನೋ ವಾಟ್ ಈಸ್ ದ ಲೆಫ್ಟ್ ಅಂಡ್ ರೈಟ್. ಬಿ ಇಸ್ ಬಿಟ್ವೀನ್ ಸಿ ಅಂಡ್ ಡಿ ಅಂತ ಹೇಳಿದ್ದಾರೆ. ನಾನು ಸುಮ್ನೆ ಸಿ ಅಂತ ಇಲ್ಲಿ ತಗೊಂಡೆ, ಈ ಕಡೆ ಡಿ ಅಂತ ತಗೊಂಡೆ. ಎಲ್ಲಿ ನೀವು ಯಾವ ಕಡೆ ಬೇಕಿದ್ರು ತಗೋಬಹುದು, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಏನಿದೆ, ಡಿ ಎನ ಬಲಕ್ಕೆ ಎರಡನೇವನು, ಸೆಕೆಂಡ್ ಟು ದಿ ರೈಟ್ ಆಫ್ ಎ. ಸೊ ನಾನು ಇಲ್ಲಿ ಎ ಬರ್ಕೊಂಡ್ರೆ ಏನಾಗುತ್ತೆ, ನನಗೆ ಇದು ರೈಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಸರ್ಕಲ್ ನೋಡ್ತಾ ಇದ್ದೀರಾ, ಇದು ರೈಟ್ ಸೈಡ್ ನಿಮ್ಗೆ, ಇದು ಲೆಫ್ಟ್ ಸೈಡ್. ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಇವರೆಲ್ಲ ಸೆಂಟರ್ ಗೆ ಫೇಸ್ ಮಾಡ್ತಾ ಇದ್ದಾರೆ. ಸೊ ನಾವ್ ಹೆಂಗ್ ನೋಡ್ತಿದೀವೋ ಅವರು ಅದೇ ರೀತಿ ಪೊಸಿಷನ್ ಅಲ್ಲೇ ಕುತ್ಕೊಂಡಿರ್ತಾರೆ, ಯಾಕಂದ್ರೆ ಇವರೆಲ್ಲರೂ ಸೆಂಟರ್ ಗೆ ನೋಡ್ತಾ ಇದ್ದಾರೆ. ಸೊ ಪ್ರಶ್ನೆಯಲ್ಲಿ ಟುವರ್ಡ್ಸ್ ಸೆಂಟರ್ ಅಂತ ಬಂದ್ರೆ, ವೃತ್ತಾಕಾರದಲ್ಲಿ ಕೇಂದ್ರಕ್ಕೆ ಮುಖ ಮಾಡಿ ಅಂದ್ರೆ ನಾವು ಹೆಂಗೆ ಕುತ್ಕೊಂಡು ಪೇಪರ್ ನ ನೋಡ್ತಾ ಇದೀವೋ ಅದೇ ರೀತಿ ಅವರು ಫೇಸ್ ಮಾಡಿದ್ದಾರೆ ಅಂತ. ಸೊ ನಮ್ ರೈಟ್ ಏನಿದೆ ಅವ್ರಿಗೂ ರೈಟ್ ಇರುತ್ತೆ, ನಮ್ ಲೆಫ್ಟ್ ಏನಿದೆ ಅವ್ರಿಗೂ ಲೆಫ್ಟ್ ಅಷ್ಟೇ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು. ಸೊ ಇಂಥ ಕ್ವಶನ್ ಅಲ್ಲಿ ನಾವೇ ಕೂತ್ಕೊಂಡಿದೀವಿ ಅಂತ ಅನ್ಕೊಂಡ್ಬಿಡ್ಬೇಕಲ್ಲಿ. ಎ ಅಂದ್ರೆ ನಾನೇ ಇವಾಗ. ಎ ಇಂದ ಎರಡನೇ ಬಲಗಡೆ ಬಂದ್ರೆ ಇಲ್ಲಿ ಒಂದನೇ ಪೊಸಿಷನ್, ಇಲ್ಲಿ ಎರಡನೇದಕ್ಕೆ ಡಿ ಕರೆಕ್ಟ್ ಆಗಿದೆ. ಇ ಇಸ್ ನಾಟ್ ಬಿಟ್ವೀನ್ ಎ ಅಂಡ್ ಸಿ ಅಂತ ಹೇಳ್ತಾ ಇದಾರೆ. ಸೊ ಈ ಒಂದು ಪೆಂಡಿಂಗ್ ಇದೆ. ಈ ನಾನು ಇಲ್ಲಿ ಬರ್ಕೊಂಡ್ರೆ ಎ ಮತ್ತೆ ಸಿ ಮತ್ತೆ ಬಂತಾ ಇಲ್ಲ ಅಲ್ಲ, ಎ ಅಂಡ್ ಸಿ ಈ ಕಡೆ ಇದೆ. ಸೊ ನೋ ವರೀಸ್, ಕರೆಕ್ಟ್ ಆಗಿ ಕಂಡೀಷನ್ಸ್ ಎಲ್ಲ ಮೀಟ್ ಆಯ್ತು. ಸೊ ಇದು ನನ್ನ ಅರೇಂಜ್ಮೆಂಟ್. ಓಕೆ, ಈಗ ಬನ್ನಿ ಕ್ವಶನ್ಸ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ಇ ಇಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಬಿ ನ ತಕ್ಷಣದ ಲೆಫ್ಟ್. ಈ ಬಿ ಗೆ ಇದು ಲೆಫ್ಟ್, ಬಿ ಗೆ ಇದು ರೈಟ್. ನೆನಪಿರ್ಲಿ, ಎಲ್ಲರಿಗೂ ಈ ಕಡೆ ತಿರುಗ್ತಾ ಇರೋದು ರೈಟ್, ಆ ಕಡೆ ತಿರುಗ್ತಾ ಇರೋದು ಲೆಫ್ಟ್. ನೆನಪಿರ್ಲಿ, ಹಿಂಗೆಲ್ಲ ಹೋಗ್ತಾ ಇರೋದು ರೈಟ್. ಇದು ಯಾವುದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈ ತರ ಕೂತ್ಕೊಂಡಾಗ ಕ್ಲಾಕ್ ವೈಸ್ ಡೈರೆಕ್ಷನ್, ಗಡಿಯಾರ ಹೆಂಗ್ ಹೋಗುತ್ತೋ ಹಂಗೋದ್ರೆ ಅವರು ಲೆಫ್ಟ್ ಸೈಡ್ ಅಂತ ಅದು. ಓಕೆ, ಆಂಟಿ ಕ್ಲಾಕ್ ವೈಸ್ ಗಡಿಯಾರಕ್ಕೆ ಆಪೋಸಿಟ್ ಆಗಿ ಯಾರು ಹೋಗ್ತಾ ಇದಾರೋ ಅದು ರೈಟ್ ಸೈಡ್ ಆಗುತ್ತೆ. ಇಲ್ಲಿ ಹುಷಾರಾಗಿ ನೋಡ್ಕೋಬೇಕು. ಇದು ಸೆಂಟರ್ ನ ಫೇಸ್ ಮಾಡ್ಬೇಕಾದ್ರೆ. ಸೊ ಹಿಂಗ್ ಹೋಗ್ತಾ ಇರೋದು ರೈಟ್, ಹಿಂಗ್ ಬಂದ್ರೆ ಲೆಫ್ಟ್. ಇಮ್ಮಿಡಿಯೇಟ್ ಲೆಫ್ಟ್ ಗೆ ಇ ಇದೆಯಾ? ಇಲ್ಲ, ಡಿ ಇರೋದಲ್ಲಿ ಇ ಇಲ್ವೇ ಇಲ್ಲ. ಡಿ ಇಸ್ ಟು ದಿ ಸೆಕೆಂಡ್ ರೈಟ್ ಆಫ್ ಎ. ಸಾರಿ, ಎ ಇಸ್ ಬಿಟ್ವೀನ್ ಬಿ ಅಂಡ್ ಡಿ. ಬಿ ಅಂಡ್ ಡಿ ಮಧ್ಯೆ ಎ ಇದೆಯಾ? ಇಲ್ಲ, ಇದು ಇಲ್ಲ. ಫಸ್ಟ್ನೇದು ಆಗಲ್ಲ, ಎರಡನೇದು ಆಗಲ್ಲ. ಡಿ ಯು ಇ ನ ತಕ್ಷಣದ ಎಡಕ್ಕೆ. ಡಿ ಇಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಇ ನ ಲೆಫ್ಟ್ ಇದೆಯಾ? ಇ ಇಲ್ಲ, ಡಿ ಇಲ್ಲ. ಇ ಆದ್ಮೇಲೆ ರೈಟ್ ಇರೋದು. ಸೊ ಇದು ಆಗಲ್ಲ. ಸೊ ಲಾಸ್ಟ್ ಆಪ್ಷನ್ ಕರೆಕ್ಟ್ ಆಗ್ಬೇಕು. ಸಿ ಇಸ್ ಬಿಟ್ವೀನ್ ಎ ಅಂಡ್ ಬಿ. ಹೌದು, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಮಧ್ಯ ಸಿ ಇದೆ. ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್. ಪೊಸಿಷನ್ ಆಫ್ ಎ ಇಸ್ ವಾಟ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ನೋಡೋಣ, ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ನ. ಬಿ ಇಂದ ಎರಡನೇ ರೈಟ್. ಈಗ ಹೌದು, ಬಿ ಇಂದ ನೋಡಿ ಮೊದಲನೇ ರೈಟ್, ಎರಡನೇ ರೈಟ್. ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್ ಆಗೋಯ್ತು, ಏನು ಮಾಡೋದೇ ಬೇಕಾಗಿಲ್ಲ. ಬಿ ನ ಬಲಕ್ಕೆ ಎರಡನೇ ಒಂದು. ಹೌದು, ಇಷ್ಟೇ ಸಾಕು. 50 ಸೆಕೆಂಡ್. ಈ ಸಿಟಿಂಗ್ ಬಿಟ್ವೀನ್ ದಿಸ್ ಟು. ಕಾಂಬಿನೇಷನ್ ಕೇಳ್ತಾ ಇದ್ರೆ ಈ ಯಾರ ಜೊತೆ ಕೂತ್ಕೊಂಡಿದೆ, ಯಾವ ಎರಡ ಮಧ್ಯದಲ್ಲಿ. ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಈ ಇರೋದು ಯಾವ್ದ್ರ ಮಧ್ಯದಲ್ಲಿ. ಎ ಇದೆ ಮತ್ತೆ ಡಿ. ಎ ಮತ್ತೆ ಡಿ ನ ಮಧ್ಯದಲ್ಲಿ ಇ ಇದೆ. ಆಪ್ಷನ್ ಯಾವ್ದಿದೆ? ಆಪ್ಷನ್ ಸಿ ಇದೆ, ಎ ಮತ್ತು ಡಿ ನ ಮಧ್ಯೆ ಅಷ್ಟೇ. ಆನ್ಸರ್ ಕರೆಕ್ಟ್.
ತುಂಬಾ ಈಸಿಯಾಗಿ 3 ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಕೋಬಹುದು. ಇಲ್ಲಿ 3 ಕ್ವಶನ್ಸ್ ಕರೆಕ್ಟ್ ಆಗುತ್ತೆ. ಒಂದೇ ಪ್ಯಾಸೇಜ್ ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಒಂದೇ ಇನ್ಸ್ಟ್ರಕ್ಷನ್ ಅಲ್ಲಿ 3 ಮಾರ್ಕ್ಸ್ ಬಂದ್ಬಿಡುತ್ತೆ ಇಲ್ಲಿ. ಓಕೆ, ಸೊ ಈ ತರ ಕ್ವಶನ್ಸ್ ಒಂಥರ ಬಂಪರ್ ಕ್ವಶನ್ ಇದ್ದಂಗೆ ಎಕ್ಸಾಮ್ ಅಲ್ಲಿ. ಬನ್ನಿ ನೆಕ್ಸ್ಟ್ ಹೋಗೋಣ. 7 ಮೆಂಬರ್ಸ್ ಆರ್ ಸ್ಟ್ಯಾಂಡಿಂಗ್ ಇನ್ ಎ ಲೈನ್. ಈ ಸೇನೆಯ ಪೆರೇಡ್ ನಲ್ಲಿ 7 ಜನರು ಒಂದೇ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ 7 ಮೆಂಬರ್ಸ್. ಸೊ ಲೈನ್ ಅಂದ ತಕ್ಷಣ ನಾವು ಹುಷಾರಾಗಿರ್ಬೇಕು. ಲೈನ್ 1 2 3 4 5 6 7 ಜನ ಅಂತ ಬರ್ಕೊಂಬಿಡಿ. ಇದೇ ಲೈನ್ ಒಂದು, ಇದು ಲೈನಿಂಗ್ ಹೋಗ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಇದು ಲೈನ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಓಕೆನಾ, ಸೊ ಇದು ಬೇಡ, ನಾವು ಹೋಗ್ತಾ ಇದಾರೆ ಏನೋ ಇದೆಲ್ಲ ಬೇಡ ಸದ್ಯಕ್ಕೆ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇದು ಈ ತರ ಲೈನ್ ನಿಂತ್ಕೊಂಡಿದ್ದಾಗ ನಾನು ಈ ಕಡೆ ಫೇಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಕು. ಅನ್ಕೊಂಡಾಗ ಏನಾಗುತ್ತೆ, ಇದು ನಮ್ಗೆಲ್ಲರಿಗೂ ರೈಟ್ ಸೈಡ್ ಆಗುತ್ತೆ. ಹಾಗೆ ಇದೆಲ್ಲ ಈ ಕಡೆ ಹೋದ್ರೆ ಲೆಫ್ಟ್ ಸೈಡ್ ಆಗುತ್ತೆ. ಇದು ತುಂಬಾ ಹುಷಾರಾಗಿರ್ಬೇಕು. ಇದೇ ಇಂಪಾರ್ಟೆಂಟ್ ಈ ತರ ಕ್ವಶನ್ ಅಲ್ಲಿ. ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ರೈಟ್ ಅಂದ್ರೆ ಯಾವ್ದು, ಲೆಫ್ಟ್ ಅಂದ್ರೆ ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಓಕೆ, ನಾನು ಈ ಕಡೆ ಫೇಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಇದು ನನ್ನ ಬಲಗಡೆ, ಇದು ನನ್ನ ಎಡಗಡೆ. ಈಗ ಬನ್ನಿ ನೋಡೋಣ. ಕ್ಯೂ ಇಸ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಆರ್. ಆರ್ ನ ಲೆಫ್ಟ್ ಗೆ ಕ್ಯೂ ಇದೆ ಅಂತ ಹೇಳ್ತಾ ಇದಾರೆ. ಇದು ತುಂಬಾ ಹುಷಾರಾಗಿರ್ಬೇಕು. ಒಂದು ನಂಬರ್, ಒಂದು ಲೆಟರ್ ಕೊಟ್ಬಿಟ್ಟು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ಟು ದಿ ರೈಟ್ ಸೈಡ್ ಆಫ್ ಪಿ ಅಂತ ಹೇಳಿದಾರೆ. ನಾನು ಎಲ್ಲ ಒಂದ್ ಕಡೆ ಬರ್ಕೊಂತಾ ಇದೀನಿ, ಸುಮ್ನೆ ಇಲ್ಲಿ ಬರ್ಕೊಂತಾ ಇದೀನಿ. ಇಲ್ಲಿ ಪಿ ಇದೆ, ಪಿ ನ ಬಲಗಡೆಗೆ ಕ್ಯೂ ಇದೆಯಂತೆ. ಅದೇ ರೀತಿ ಆರ್ ನ ಎಡಗಡೆಗೆ ಕ್ಯೂ ಇದೆಯಂತೆ. ಇಲ್ಲಿ ನೋಡಿ, ಆರ್ ಇಂದ ಎಡಗಡೆಗೆ ಕ್ಯೂ ಆಯ್ತು, ಆರ್ ಇಂದ ಎಡಗಡೆ ಇದು ಲೆಫ್ಟ್, ಪಿ ಇಂದ ಬಲಗಡೆ ಇದು. ಓಕೆನಾ, ರೈಟ್. ಪಿ ಇಂದ ಬಲಗಡೆಗೆ, ಆರ್ ಇಂದ ಎಡಗಡೆಗೆ. ಓಕೆ, ಓ ಇಸ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಆಫ್ ಎನ್ ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಪಿ. ಇಲ್ಲ ನೋಡಿ, ಲಿಂಕ್ ಸಿಗ್ತಾ ಇದೆ. ಪಿ ಮತ್ತೆ ಬಂತು, ಪಿ ನ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಓ ಅಂತೆ. ಯಾವ್ದು ರೈಟ್ ಹ್ಯಾಂಡ್ ಗೆ, ಎನ್ ನ ರೈಟ್ ಹ್ಯಾಂಡ್ ಸೈಡ್ ಅಂತಾನು ಕೊಟ್ಬಿಡಿದೆ. ಇದು ಸಿಕ್ಬಿಡ್ತು ನಮ್ಗೆ ಇಲ್ಲೇ. ಎನ್ ಓ ಪಿ ಕ್ಯೂ ಆರ್ 5 ಬಂದೇ ಬಿಡ್ತು. ಓಕೆ, ಎಸ್ ಇಸ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಆಫ್ ಆರ್. ಇಲ್ಲೂ ಸಿಕ್ತು, ಆರ್ ಇದೆ, ಇದರ ಬಲಗಡೆಗೆ ಎಸ್ ಇದೆಯಂತೆ. ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಟಿ, ಟಿ ನ ಎಡಗಡೆಗೆ ಇದೆಯಂತೆ. ಮುಗ್ದೆ ಹೋಯ್ತು, ಎಲ್ಲಾ ಸಿಕ್ತು. ಬನ್ನಿ ಇನ್ನೊಂದ್ಸಲ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ಕ್ಯೂ ಇಸ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಆರ್. ಆರ್ ನ ಎಡಗಡೆಗೆ. ಇಲ್ಲ ನೋಡ, ಕ್ಯೂ ಎಂಬುವನು ಆರ್ ನ ಎಡಭಾಗದಲ್ಲಿ ಮತ್ತು ಪಿ ನ ಬಲಭಾಗದಲ್ಲಿ ನಿಂತಿದ್ದಾನೆ. ಪಿ ಗೆ ಬಲಭಾಗ ಆಯ್ತು, ಆರ್ ನ ಎಡಭಾಗ ಆಯ್ತು. ಓ ಎಂಬುವನು ಎನ್ ನ ಬಲಭಾಗದಲ್ಲಿ ಹಾಗೂ ಪಿ ನ ಎಡಭಾಗದಲ್ಲಿ ನಿಂತಿದ್ದಾನೆ. ಎಸ್ ಎಂಬುವನು ಆರ್ ನ ಬಲಭಾಗದಲ್ಲಿ ಮತ್ತು ಟಿ ನ ಎಡಭಾಗದಲ್ಲಿ ನಿಂತಿದ್ದಾನೆ. ಹಾಗೆ ಹೋಯ್ತು ಅಲ್ವಾ? ಈಗ ಕ್ವಶನ್ ಅನ್ನ, ಹಾಗಾದರೆ ಈ ಸಾಲಿನ ಮಧ್ಯದಲ್ಲಿ ನಿಂತಿರುವವರು ಯಾರು? ಮಧ್ಯೆ ಇಷ್ಟು 7 ಜನ ಇರೋದಲ್ವಾ, ಈ ಕಡೆ 3 ಮೆಂಬರ್ಸ್ ಬಿಟ್ಬಿಡೋಣ, ಈ ಕಡೆ 3 ಮೆಂಬರ್ಸ್ ಬಿಟ್ಬಿಡೋಣ. ಮಧ್ಯೆ ಇರೋದು ಯಾರು? ಇಷ್ಟೇ, ಕ್ಯೂ. ಆಪ್ಷನ್ 4 ಕ್ಯೂ ಇಸ್ ದ ರೈಟ್ ಆನ್ಸರ್. ಬನ್ನಿ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲೂ ಅಷ್ಟೇ, ಎಷ್ಟು ಜನ ಕೂತ್ಕೊಂಡಿದ್ದಾರೆ? APR ಎಕ್ಸೆಸ್ ಮತ್ತು Z 6 ಮೆಂಬರ್ಸ್ ಕೂತ್ಕೊಂಡಿದ್ದಾರೆ. 1 2 3 4 5 6 ಜನ ಕೂತ್ಕೊಂಡಿದ್ದಾರೆ. ಎಸ್ ಮತ್ತು Z ಗಳು ಮಧ್ಯದಲ್ಲಿದ್ದಾವೆ. ಮಧ್ಯ ಅಂದ್ರೆ ಯಾವ್ದು? ಇವೆರಡು ಮಧ್ಯ ಬರುತ್ತೆ ಅಲ್ವಾ? ಇವೆರಡು ಮಧ್ಯೆ. ಎಸ್ ಮತ್ತು Z ಹೆಂಗ್ ಬೇಕಿದ್ರು ಆರ್ಡರ್ ಬರ್ಬೋದು. ಎ ಮತ್ತು ಪಿ ಗಳು ತುದಿಯಲ್ಲಿ. ಸುಮ್ಮನೆ ತುದಿ ಅಂದ್ರೆ ಎಂಡ್, ಎಲ್ ಬೇಕಿದ್ರು ಬರೀಬಹುದು, ಎ ಅಥವಾ ಪಿ. ನೆಕ್ಸ್ಟ್, ಆರ್ ಇಸ್ ಸಿಟಿಂಗ್ ಟು ದಿ ಲೆಫ್ಟ್ ಆಫ್ ಎ. ನಾನು ಅವಾಗ್ಲೇ ಹೇಳ್ತೆ, ಲೆಫ್ಟ್ ಅಂದ್ರೆ ಈ ಕಡೆ, ರೈಟ್ ಅಂದ್ರೆ ಈ ಕಡೆ. ಓಕೆ, ಲೆಫ್ಟ್ ಗೆ ಏನಾದ್ರು ಇದೆಯಾ ಖಾಲಿ ಜಾಗ? ಇಲ್ವೇ ಇಲ್ಲ. ಸೊ ನಾನು ಬರ್ಕೊಂಡಿರೋದು ತಪ್ಪು. ಅಲ್ಲಿಗೆ ಎ ಇಲ್ಲಿ ಬರಬಾರ್ದು, ಇಲ್ಲಿಗೆ ಪಿ ಬರಬೇಕು, ಇಲ್ಲಿಗೆ ಎ ಬರಬೇಕು. ಓಕೆ, ಇದು ಎ ಆಗುತ್ತೆ. ಬಿಕಾಸ್ ಆರ್ ಇಸ್ ಸಿಟ್ಟಿಂಗ್ ಟು ದಿ ಲೆಫ್ಟ್ ಆಫ್ ಎ ಅಂತ ಹೇಳಿದ್ದಾರೆ. ಲೆಫ್ಟ್ ಆಫ್ ಎ, ಎನ ಲೆಫ್ಟ್ ಗೆ ಆರ್ ಕೂತ್ಕೊಂಡಿದೆ ಅಂತಿದ್ದಾರೆ. ಇವಾಗ ಸರಿ ಹೋಯ್ತು. ಎನ ಲೆಫ್ಟ್ ಗೆ ಆರ್ ಕೂತ್ಕೊಂಡಿದೆ. ಸೊ ದಿಸ್ ಇಸ್ ಕರೆಕ್ಟ್. ಹೂ ಇಸ್ ಟು ದಿ ರೈಟ್ ಆಫ್ ಪಿ? ಪಿ ನ ರೈಟ್ ಗೆ ಯಾರಿದೆ? ಇಲ್ಲೊಂದು ಗ್ಯಾಪ್ ಇದೆ. ಇವಾಗ ಯಾವ್ದು ಮಿಸ್ ಆಗಿದೆ ನೋಡಿ? ಎ ಪಿ ಆರ್ ಎಸ್ ಝೆಡ್ ಆಯ್ತು, ಮಿಕ್ಕಿರೋದು ಯಾವುದು? ಎಕ್ಸ್. ಸೊ ಪಿ ನ ಬಲಗಡೆಗೆ ಹೂ ಇಸ್ ಟು ದಿ ರೈಟ್ ಆಫ್ ಪಿ? ಇಟ್ ಈಸ್ ಎಕ್ಸ್. ಆಪ್ಷನ್ ಬಿ ವಿಚ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ದ ಕ್ವಶನ್ಸ್ ವಿಲ್ ಬಿ ವೆರಿ ಈಸಿ. ತುಂಬಾ ಈಸಿ ಕ್ವಶನ್ಸ್ ಇರುತ್ತೆ. ಅಟ್ ಎನಿ ಕಾಸ್ಟ್ ಯು ಶುಡ್ ನಾಟ್ ಮಿಸ್ ಔಟ್ ಆನ್ ದಿಸ್. ಓಕೆ, ಪರ್ಫೆಕ್ಟ್ ಆಗಿ ಮಾಡಬಹುದು. ಕರೆಕ್ಟ್ ಆಗಿ ನಾವು ಓದ್ಬೇಕಷ್ಟೇ. ಏನೇನಿಲ್ಲ. ಲೆಫ್ಟ್ ಅಂದ್ರೆ ಏನು, ರೈಟ್ ಅಂದ್ರೆ ಏನು, ಸರ್ಕ್ಯುಲರ್ ಇದ್ದಾಗ ಹೆಂಗಾಗುತ್ತೆ, ನಾರ್ಮಲ್ ಲೈನ್ ಅಲ್ಲಿ ಕೂತ್ಕೊಂಡಿದ್ರೆ ಹೆಂಗಾಗುತ್ತೆ, ಇಷ್ಟೇ ಬರೋದು. ಓಕೆ, ಟೇಕ್ ಕೇರ್, ಬಾಯ್.